ಬೆಂಗಳೂರಿನಲ್ಲಿ ಸುರಿದಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ಸುರಿದಿರುವಂತಹ ಮಳೆ ಇದು. ನಿನ್ನೆ ಸುರಿದಿರುವಂತಹ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಕೆರೆಯಂತಾಗಿವೆ ರಸ್ತೆಗಳು. ಆ ಒಂದು ಕೆರೆಯಂತಾಗಿರುವಂಥ ರಸ್ತೆಗಳಲ್ಲಿ ಕಾರು ಮುಳುಗಡೆ ಆಗಿವೆ, ಬೈಕ್ ಎಲ್ಲವೂ ಕೂಡ ಮುಳುಗಡೆ ಆಗಿವೆ. ನಾಗವಾರದ ಮ್ಯಾನ್ಪೋ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು. 3 ಅಡಿಗೂ ಹೆಚ್ಚು ಆ ಎತ್ತರಕ್ಕೆ ನೀರು ನಿಲುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬೈಕು ಇಲ್ಲ, ಕಾರು ಇಲ್ಲ, ಎಲ್ಲವೂ ಕೂಡ ಮುಳುಗಡೆ. ರಾತ್ರಿ ನೀರು ನಿಂತ ಕಾರಣದಿಂದಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾರುಗಳ ಮುಳುಗಡೆಯ ವಿಡಿಯೋ ಇದೆಯಲ್ಲ, ಈಗ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಮಹಿಮೆ ಅಂತ ಜನ ಅದನ್ನು ಟ್ಯಾಗ್ ಮಾಡಿ ಹ್ಯಾಶ್ಟ್ಯಾಗನ್ನು ಹಾಕಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇದೇ ನಮ್ಮ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ. ಇದು ಬ್ರ್ಯಾಂಡ್ ಬೆಂಗಳೂರಿನ ಕತೆ, ಗ್ರೇಟರ್ ಬೆಂಗಳೂರಿನ ಕತೆ ಅಂತೇಳಿ. 3 ಅಡಿಯಷ್ಟು ನೀರು ನಿಂತ್ಕೊಂಡಿದ್ರೆ ಇನ್ನು ಹೆಂಗೆ ಆಗತ್ತೆ ಪರಿಸ್ಥಿತಿ? ಒಂದೇ ಒಂದು ಮಳೆ, ನಿನ್ನೆ 1.5-2 ಗಂಟೆ ಅಷ್ಟೇ ಮಳೆ ಆಗಿದ್ದು. ಆ ಒಂದು ಮಳೆಗೆ ಜನ ಪರದಾಡುವಂಥ ಪರಿಸ್ಥಿತಿ, ಮನೆಯೊಳಗೆ ನೀರು ನುಗ್ಗಿದೆ. ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಮನೆಯಲ್ಲ, ಇದು ಮನೆಯ ಹೊರಗಡೆ ಇರುವಂಥ ಮುಂಭಾಗದಲ್ಲಿರುವಂಥ ರಸ್ತೆ, ರೋಡ್. ಆ ರೋಡಲ್ಲಿ ನಿಂತಿರುವಂಥ ಮಳೆ ಇದು. ಅದನ್ನು ವಿಡಿಯೋ ಮಾಡಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು. 3 ಅಡಿಯಷ್ಟು ನೀರು ನಿಂತ್ಕೊಂಡಿರೋದ್ರಿಂದಾಗಿ ಕಾರು ಕೂಡ ಮುಳುಗಡೆ ಆಗಿದೆ, ಬೈಕು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಬೆಂಗಳೂರಿನ ಪರಿಸ್ಥಿತಿ ಒಂದೇ ಒಂದು ಮಳೆಗೆ. ಇದು ಗ್ರೇಟರ್ ಬೆಂಗಳೂರು ಅಂತ ಜನ ಮಾತನಾಡ್ತಾ ಇದ್ದಾರೆ. ಹಿಂಗಾಗಿ ಅದು ಟ್ಯಾಗ್ಲೈನ್ ಕೊಟ್ಟು ಈಗ ವೈರಲ್ ಮಾಡ್ತಾ ಇದ್ದಾರೆ. ನಿನ್ನೆ ಸುರಿದಿರುವಂಥ ಒಂದೇ ಒಂದು ಮಳೆಗೆ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ರಸ್ತೆಗಳಲ್ಲಿ ಕಾರು, ಬೈಕ್ ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ಇದು ರಸ್ತೆಯ ದೃಶ್ಯಾವಳಿನ ಮಾತ್ರ ನೀವು ನೋಡ್ತಾ ಇದ್ರಿ. ಇನ್ನು ಮನೆಯೊಳಗೆ ಪರಿಸ್ಥಿತಿ ಯಾವ ರೀತಿಯಾಗಿರಬಹುದು ಅಂತೇಳಿ, ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ನೀರು ಪಾಲು. ಮನೆಯಲ್ಲಿರುವಂಥ ಎಲ್ಲ ಜನ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಹೊರಹಾಕುವಂಥ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ಯಾರು? ಮಳೆ ಬಂದಾಗ ಮಾತ್ರ ಜನ ಎಚ್ಚೆತ್ಕೊಳ್ತಾರೆ. ಮಳೆ ಬಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಬರುವಂಥ ನೀರನ್ನು ಎಲ್ಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಜ್ಞಾನನೇ ಇಲ್ಲ ಯಾರಿಗೆ. BBMP ಆಗಿರ್ಬೋದು BBMP ಅಧಿಕಾರಿಗಳು. ಒಂದೇ ಒಂದು ಮಳೆ, ಇನ್ನು ನಿರಂತರ, ಇನ್ನು ಇದು ಆರಂಭ ಅಷ್ಟೇ, ಮುಂದೆ ಏನು ಅಂತ. ಬರುವಂಥ ಮಳೆ ಹೋಗೋದಕ್ಕೆ ಎಲ್ಲೂ ದಾರಿ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಆಗುತ್ತೆ? ಇದೇ ಪರಿಸ್ಥಿತಿ ಆಗುತ್ತೆ. ಹೆಂಗಿದೆ ನೋಡಿ ಈ ಮಳೆ. ಒಂದೇ ಒಂದು ಮಳೆಗೆ ಈ ರೀತಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಸ್ಥಳೀಯರ ಬದುಕು ಹೇಗೆ ಅಂತ, ಹೊರಗಡೆ ಬರೋದು ಹೇಗೆ? ಮನೆಯೊಳಗಡೆ ಲಾಕ್ ಮಾಡ್ಕೊಂಡಿರ್ಬೇಕಾ? ಮನೆಯೊಳಗೆ ಲಾಕ್ ಮಾಡ್ಕೊಂಡು ಮನೆಯೊಳಗೂ ಕೂಡ ನೀರಿದೆ. ಇನ್ನು ಹೆಂಗೆ ಅಂತ ಜೀವನ? ಇದು ಗ್ರೇಟರ್ ಬೆಂಗಳೂರು. ಅದು ಅಧಿಕೃತ ಘೋಷಣೆ ಕೂಡ ಆಯಿತು, ಗ್ರೇಟರ್ ಬೆಂಗಳೂರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದೇ ಒಂದು ಮಳೆಗೆ ಸಾಕಷ್ಟು ಅವಾಂತರ ಆಗಿದೆ ಬೆಂಗಳೂರಿನಲ್ಲಿ. ದೃಶ್ಯಾವಳಿಯಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿಯ ಸಮಸ್ಯೆ ಆದರೆ ಜನಜೀವನ ಯಾವ ರೀತಿಯಾಗಿ ನಡೆಸಬೇಕು ಅಂತ ಅಲ್ಲಿನ ಸ್ಥಳೀಯರು ಏನು ಹೇಳ್ತಿದ್ದಾರೆ? ಕುಮಾರ್, ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆ ಏನಿದೆಯೋ, ಭಾರಿ ಮಳೆಗೆ IPL RCB ವರ್ಸಸ್ ಕೋಲ್ಕತ್ತಾ ಮ್ಯಾಚ್ ಕೂಡ ಕ್ಯಾನ್ಸಲ್ ಆಗಿದೆ. ತಲಾ 1 ಪಾಯಿಂಟ್ ಬಂದಿರುವಂಥದ್ದು. ಅದಾದ ಬಳಿಕ ನೋಡೋದಾದ್ರೆ 10-11 ಗಂಟೆ ಆದ ಬಳಿಕ ಧಾರಾಕಾರವಾದಂತಹ ಮಳೆ ಇಡೀ ಬೆಂಗಳೂರನ್ನ ಆವರಿಸಿದಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ಒಂದು ಸಂಪೂರ್ಣವಾದಂತಹ ಬಡಾವಣೆಯೇ ಮುಳುಗಡೆ ಆಗುವಂತಹ ಕೆಲಸ ಈ ಬಾರಿ ಕೂಡ ಆಗಿರುವಂತದ್ದು. ಅದುವೇ ಕೇರ್ಪುರಂ ಭಾಗದಲ್ಲಿರುವಂತಹ ಶ್ರೀ ಸಾಯಿ ಲೇಔಟ್ ಏನಿದೆಯೋ ಅದು ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸುಮಾರು 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿರುವಂತ ಕೆಲಸ ಕೂಡ ಆಗಿದೆ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಒಳಗಡೆ ನುಗ್ಗಿದಂತಹ ನೀರನ್ನ ಹೊರಗಾಕುವಂತ ಕೆಲಸ ಸ್ಥಳೀಯರು ಮಾಡಿರುವಂತದ್ದು. ಅದಾದ ಬಳಿಕ BBMP ಒಂದಷ್ಟು ಅಧಿಕಾರಿಗಳನ್ನೋಕ್ಕಿಂತಲೂ ಸಿಬ್ಬಂದಿಗಳು ವಿಸಿಟ್ ಕೊಟ್ಟು ಆ ನೀರನ್ನ ತಿರುವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದವರು ಕೂಡ ವಿಸಿಟ್ ಹಾಕಿ ಹೋಗಿರುವಂತ ಕೆಲಸ ಆಗಿದೆ. ಅದನ್ನು ಹೊರತುಪಡಿಸಿ ಪುಲ್ಕೇಶಿ ನಗರದಲ್ಲೂ ಕೂಡ ಕೆಲವೊಂದು ಕಡೆ ಮಳೆ ನೀರು ನುಗ್ಗಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಇಡೀ ರಾತ್ರಿ ಜಾಗರಣೆ
ಮಾಡುವಂತ ಕೆಲಸ ಅಲ್ಲಿನ ನಿವಾಸಿಗಳಿಗೆ ಆಗಿರುವಂತದ್ದು. ಸದ್ಯ ಸಂತ್ರಸ್ತರು ಕೂಡ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಭಾನುವಾರ ಇರೋಂತ ಕಾರಣದಿಂದಾಗಿ ಯಾರು ಕೂಡ ಇತ್ತ ತಿರುಗಿ ನೋಡ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತ ಒಂದು ಸಮಸ್ಯೆ ಉಲ್ಬಣ ಆಗುತ್ತೆ. ಮಳೆ ನೀರು ಬಿದ್ದಂತ ಸಂದರ್ಭದಲ್ಲಿ ರಾಜಕಾಲುವೆ ಆಗ್ಬೋದು, ಸಣ್ಣ ಪುಟ್ಟ ಕಾಲುವೆಗಳಾಗ್ಬೋದು, ಒಳಚರಂಡಿ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ನಮ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಕೂಡ ಅಳಲನ್ನ ತೋಡ್ಕೊಳ್ಳುವಂತಹ ರೂಪದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಅಧಿಕಾರಿಗಳು ಮಳೆ ಬಂದಂತ ಸಂದರ್ಭದಲ್ಲಿ ವಿಸಿಟ್ ಹಾಕಿ ಹೋಗ್ತಾರೆ. ಅದಾದ ಬಳಿಕ ಸಂತ್ರಸ್ತರ ಒಂದು ನೆರವಿಗೆ ಯಾರು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಮುಂದೆ ಬರಲ್ಲ ಎನ್ನುವಂತ ಅಸಮಾಧಾನವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧವಾಗಿ ಸ್ಥಳೀಯ ಪ್ರತಿನಿಧಿಗಳ ವಿರುದ್ಧವಾಗಿಯೂ ಕೂಡ ಆಕ್ರೋಶದ ರೂಪದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಅದಾದ ಬಳಿಕ ನೋಡೋದಾದ್ರೆ ಇಡೀ ಬೆಂಗಳೂರಿಗೆ ಇವತ್ತು 2 ಗಂಟೆ 3 ಗಂಟೆ ಒಳಗಾಗಿ ಧಾರಾಕಾರವಾದಂತಹ ಮಳೆ ಬರುತ್ತೆ ಎನ್ನುವಂತ ಮುನ್ಸೂಚನೆಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಅದಾದ ಬಳಿಕ ಬೆಂಗಳೂರು ಹೊರಭಾಗದಲ್ಲಿರುವಂತಹ ರಾಮನಗರ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು ಸೇರಿದಂತೆ ಬಹುತೇಕ ರಾಜ್ಯದ ಜಿಲ್ಲೆಗಳಲ್ಲಿ ಧಾರಾಕಾರವಾದಂತಹ ಮಳೆ ಇವತ್ತು ಕೂಡ ಬರುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ಸದ್ಯಕ್ಕೆ ಹವಾಮಾನ ಇಲಾಖೆ ಹೇಳಿಕೆಯನ್ನ ಅಂದ್ರೆ ಮಾಹಿತಿ ರೂಪದಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ಇವತ್ತು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಈ ಧಾರಾಕಾರವಾದಂತಹ ಮಳೆ ಕಳೆದ ರಾತ್ರಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿತ್ತು. ಅದೇ ರೀತಿಯಾದಂತಹ ಒಂದು ಮಳೆ ಇವತ್ತು 3 ಗಂಟೆ 4 ಗಂಟೆ ಸುಮಾರಿಗೆ ಬರಬಹುದು ಎನ್ನುವಂತ ಸಾಧ್ಯತೆಯ ರೂಪದಲ್ಲಿ ಹೇಳಿಕೆ ರೂಪದಲ್ಲಿ ಕೊಟ್ಟಿರುವಂತದ್ದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ನಿಮ್ಮೆಲ್ಲ